ಸಾಕಷ್ಟು ಸಲ ಏನಾಗುತ್ತೆ, ನಮಗೆ ಹೋಮ ಹವನಗಳನ್ನು ಮಾಡೋಕ್ಕಾಗಲ್ಲ. ಅದರಲ್ಲೂ ನಾವು ಧಾವಂತದ ಬದುಕನ್ನು ಜೀವಿಸ್ತಾ ಇರ್ತೀವಿ. ನಮಗೆ ಪ್ರತಿನಿತ್ಯ ಶಾಸ್ತ್ರ ಸಂಪ್ರದಾಯಗಳ ರೀತಿ ಬದುಕೋಕ್ಕಾಗಲ್ಲ. ಪೂಜೆಯನ್ನು ಕೆಲವೊಮ್ಮೆ ಮಾಡೋಕ್ಕಾಗಲ್ಲ. ಇನ್ನೂ ಕೆಲವೊಮ್ಮೆ ಏನಾಗುತ್ತೆ, ಪೂಜೆಗೆ ಬೇಕಾಗಿರುವಂಥದ್ದು ಅಥವಾ ಆ ವ್ಯವಸ್ಥೆ ನಮ್ಮ ಬಳಿ ಇರಲ್ಲ. ನಾವು ಕುಟುಂಬವನ್ನು ಬಿಟ್ಟು ಬೇರೆ ಕಡೆ ಉಳಿದಿರ್ತೀವಿ, ಮನೆಯಿಂದ ಹೊರಗಡೆ ಇರ್ತೀವಿ. ಹೀಗೆ ಸಾಕಷ್ಟು ಸಮಸ್ಯೆಗಳು ಬರಬಹುದು. ಹೀಗಿದ್ರೂ ಕೂಡ ನಾವು ದೇವರ ಕೃಪೆಗೆ ಪಾತ್ರರಾಗಬೇಕು. ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೋಬೇಕು, ಮುಕ್ತಿಯೆಡೆ ಸಾಗಬೇಕು ಅಂತಂದರೆ ಏನು ಮಾಡಬೇಕು ಅಂತ ಅನೇಕರಿಗೆ ಡೌಟ್ ಇರ್ಬೋದು. ಹಾಗಾಗಿ ಸಿಂಪಲ್ಲಾಗಿ ನಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ನಾವು ದೇವರ ಪ್ರಾರ್ಥನೆಯನ್ನು ಮಾಡಬೇಕು. ಹೇಗೆ ಮಾಡೋಣ ಅಂತಂದರೆ, ಈಗ ನೀವು ಎಲ್ಲೇ ಇರಲಿ, ನಿಮ್ಮ ಸುತ್ತಮುತ್ತಲೇ ಯಾವ್ದಾದ್ರು ದೇವಸ್ಥಾನಗಳಿರುತ್ತೆ. ಸೊ ಆ ದೇವಸ್ಥಾನಗಳಿಗೆ ಭೇಟಿ ಕೊಡಬೇಕು. ಹಾಗಾದರೆ ಯಾವ ದಿನ ಯಾವ ದೇವರ ಆರಾಧನೆ ಮಾಡಬೇಕು, ಯಾವ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನೋಡೋಣ. ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ, ಮಂಗಳವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ಬುಧವಾರ ಗಣಪತಿ ಮತ್ತು ದುರ್ಗಾ ದೇವಸ್ಥಾನಕ್ಕೆ ಹೋಗಿ, ಗುರುವಾರ ರಾಘವೇಂದ್ರ ಸ್ವಾಮಿ ಅಥವಾ ಭಗವಾನ್ ವಿಷ್ಣು ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ, ಶುಕ್ರವಾರ ಕಾಳೆ ಅಥವಾ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ, ಶನಿವಾರ ಶನಿ ದೇವಸ್ಥಾನಕ್ಕೆ ಹೋಗಿ, ಭಾನುವಾರ ಸೂರ್ಯ ದೇವರನ್ನು ಆರಾಧನೆ ಮಾಡಿ. ಮಂಗಳವಾರ ಶುಕ್ರವಾರ ಸಾಕಷ್ಟು ಜನ ದೇವಿ ದೇವಸ್ಥಾನಕ್ಕೆ ಹೋಗ್ತಾರೆ. ಮಂಗಳವಾರ ಮತ್ತು ಶುಕ್ರವಾರ ತುಂಬ ಪ್ರಿಯವಾದ ದಿನ ದೇವಿಗೆ ಅಂತ ಹೇಳ್ತಾರೆ. ಸೊ ನೀವು ಆ ದಿನ ಹೋಗಿ ದೇವರಿಗೆ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕಿ ಬಂದರೂ ಕೂಡ ತುಂಬ ಒಳ್ಳೆಯದಾಗತ್ತೆ. ಜೊತೆಗೆ ನಿಮ್ಮ ಜಾತಕದಲ್ಲಿ ಕುಂಡಲಿಯಲ್ಲಿ ಏನಾದರೂ ದೋಷಗಳಿದ್ದರೆ ಅದು ಪರಿಹಾರ ಆಗ್ತಾ ಬರುತ್ತೆ, ಕ್ರಮೇಣವಾಗಿ ಪರಿಹಾರ ಆಗ್ತಾ ಬರುತ್ತೆ. ಇನ್ನೂ ಕೆಲವು ಸಮಸ್ಯೆಗಳು ನಿಮಗೆ ಗೊತ್ತಿಲ್ಲದೇ ಪರಿಹಾರ ಆಗಿಬಿಡುತ್ತವೆ. ಗುರುವಾರ ಯಾರು ರಾಯರನ್ನು ನೀವು ಪ್ರಾರ್ಥನೆ ಮಾಡ್ತಿರೋ, ಯಾರು ರಾಯರನ್ನು ತುಂಬ ನಂಬ್ತಿರೋ, ನೀವು ಗುರುವಾರ ತಲೆ ಸ್ನಾನ ಮಾಡಿ. ಅಂದರೆ ಗಂಡ್ಮಕ್ಳು ಪ್ರತಿದಿನ ಸ್ನಾನ ಮಾಡ್ಬೋದು ತಲೆ ಸ್ನಾನನ, ಆದರೆ ಹೆಣ್ಮಕ್ಳು ಪ್ರತಿದಿನ ಸ್ನಾನ ಮಾಡಲ್ಲ ಬಹುತೇಕ. ನೀವು ಗುರುವಾರ ಮಾತ್ರ ತಪ್ಪದೆ ತಲೆ ಸ್ನಾನ ಮಾಡಿ. ಸೊ ಇದರಿಂದ ತುಂಬ ಒಳ್ಳೆಯದಾಗತ್ತೆ. ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಬೆಳಗ್ಗೆನೇ ಹೋಗಬೇಕು, ಇಲ್ಲ ಸಂಜೆ ಹೊತ್ತು ಹೋಗಬೇಕು. ಇದು ತುಂಬ ಪ್ರಾಶಸ್ತ್ಯವಾದ ಸಮಯ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆದಷ್ಟು ದೇವಸ್ಥಾನಗಳಿಗೆ ಭೇಟಿ ನೀಡಿ, ನಮಸ್ಕಾರ ಮಾಡಿ, ಒಂದು 10 ನಿಮಿಷ ಕುತ್ಕೊಳ್ಳಿ, ಪ್ರಾರ್ಥನೆ ಮಾಡಿ, ನಿಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ದುಃಖವನ್ನು ದೇವ್ರ ಬಳಿ ಹಂಚ್ಕೊಳ್ಳಿ. ನಿಮಗೆ ಗೊತ್ತಿಲ್ಲದೇನೋ ಒಂದಷ್ಟು ರಿಲ್ಯಾಕ್ಸ್ ಆಗುತ್ತೆ, ಪಾಸಿಟಿವ್ ವೈಬ್ ಬರುತ್ತೆ. ಇನ್ನು ಕೆಲವೊಮ್ಮೆ ನಮಗೆ ನಮ್ಮ ಜೀವನದಲ್ಲಿ ಮುಂದೇನಾಗುತ್ತೆ, ಇನ್ನೇನಾದ್ರು ಸಮಸ್ಯೆ ಇದೆಯಾ, ಯಾವುದೂ ಗೊತ್ತಿರಲ್ಲ. ಈ ಥರದ ಕ್ರಮಗಳನ್ನು ಅನುಸರಣೆ ಮಾಡೋದ್ರಿಂದ ಸಾಕಷ್ಟು ಪ್ರಯೋಜನ ಇದೆ. ಇದು ತುಂಬ ಸಿಂಪಲ್ ಆಗಿರುವಂಥ ಒಂದು ಪದ್ಧತಿ. ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ಈಗ ಸಿಟಿಲಿದ್ದರೂ ಕೂಡ ಇವಾಗ ಬೀದಿಲಿ ದೇವಸ್ಥಾನಗಳಿವೆ. ಸೊ ನೀವು ಹಾಗಾಗಿ ದೇವಸ್ಥಾನಗಳಿಗೆ ಭೇಟಿ ಕೊಡೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ಇನ್ನು ಕೆಲವೊಮ್ಮೆ ಈ ದೇವಿ ದೇವಸ್ಥಾನಗಳಿಗೆ ಹೋಗುವಾಗ ನಿಂಬೆಹಣ್ಣಿರುತ್ತಲ್ವ, ನಿಂಬೆಹಣ್ಣನ್ನು ಕಟ್ ಮಾಡಿ 2 ಭಾಗ ಮಾಡಿ, ಅದರ ರಸ ಎಲ್ಲ ತೆಗೆದು ಅದನ್ನು ದೀಪದ ಥರ ಮಾಡಿಕೊಂಡು ಅಲ್ಲಿ ಎಣ್ಣೆ ಹಾಕಿ ಬತ್ತಿ ಹಾಕಿ ದೀಪ ಹಚ್ಚಿ ದೇವರಿಗೆ ಬೆಳಗಿ. ಎಲ್ಲ ದೇವಸ್ಥಾನದಲ್ಲೂ ಈ ರೀತಿ ಮಾಡಲಿಕ್ಕೆ ಅವಕಾಶ ಇರಲ್ಲ. ಯಾವ ದೇವಸ್ಥಾನದಲ್ಲಿ ಅವಕಾಶ ಇದೆಯೋ ಆ ದೇವಸ್ಥಾನದಲ್ಲಿ ನೀವು ದೇವರಿಗೆ ದೀಪ ಬೆಳಗಿ, ತುಂಬ ಒಳ್ಳೆಯದಾಗತ್ತೆ. ಜೊತೆಗೆ ನಿಮ್ಮ ಮನೆಯಲ್ಲೂ ಕೂಡ ನೈಋತ್ಯ ದಿಕ್ಕಿಗೆ ಒಂದು ಪ್ರತಿದಿನ ಸಂಜೆನೋ ಬೆಳಗ್ಗೆನೋ ದೀಪವನ್ನು ಹಚ್ಚಿಡಿ. ಅದು ನಮ್ಮ ಸುತ್ತಮುತ್ತಲಿರುವಂತಹ ನೆಗೆಟಿವ್ ವೈಬ್ಸನ್ನು ಎಳ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಆಮೇಲೆ ಪ್ರತಿನಿತ್ಯ ಮನೆಗೆ ಧೂಪವನ್ನು ಹಾಕಿ, ಇದು ಕೂಡ ನೆಗೆಟಿವ್ ವೈಬ್ಸ್ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಒಟ್ಟಿನಲ್ಲಿ ಇಂಥ ಚಿಕ್ಕ ಸಣ್ಣ ಟಿಪ್ಸ್ನ ಫಾಲೋ ಮಾಡಿ ಸಾಕಷ್ಟು ಬದಲಾವಣೆ ಆಗುತ್ತೆ. ಜೊತೆಗೆ ನಿಮ್ಮ ಜೀವನದಲ್ಲಿ ಯಾವುದಾದ್ರು ವಿಚಾರಗಳು ಬದಲಾವಣೆ ತಂದಿವೆ, ಯಾವ ದೇವರಿಂದ ಒಳ್ಳೆಯದಾಗಿದೆ, ಯಾವ ಕ್ರಮವನ್ನು ಅನುಕರಣೆ ಮಾಡಿದ್ರಿ, ಈ ವಿಚಾರಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳಿ. ಇದರಿಂದ 4 ಜನರಿಗೆ ಸಹಾಯ ಆಗಲಿ, ಅವರ ಜೀವನವೂ ಒಳ್ಳೆಯದಾಗಲಿ. ಏನು ಹೇಳ್ತೀರಾ ಅಲ್ವಾ?